ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ತಾವೆಲ್ಲ? ಇಂದಿನ ಜಾಗತಿಕ ಹಾಗೂ ರಾಷ್ಟ್ರೀಯ ಪ್ರಮುಖ ಸುದ್ದಿಗಳು ವಿಶ್ಲೇಷಣೆ ಬುಲೆಟಿನ್ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಜೂನ್. ಇಡೀ ಜಗತ್ತು ಮತ್ತು ನಮ್ಮ ದೇಶದಲ್ಲಿ ಇವತ್ತು ನಡೆದಿರುವ ಘಟನೆಗಳು ಸಾಮಾನ್ಯವಾದದ್ದಲ್ಲ. ಕಳೆದ 3 ತಿಂಗಳಿಂದ ಜಗತ್ತನ್ನೇ 3ನೇ ಮಹಾಯುದ್ಧದತ್ತ ಭೀತಿಯಲ್ಲಿಟ್ಟಿದೆ ಈ ವೆಸ್ಟ್ ವರ್ಸಸ್ ಅಂಡ್ ಈಸ್ಟ್ ವರ್ಸಸ್, ಅಂದರೆ ಅಮೆರಿಕ ಮತ್ತು ಇರಾನ್. ಈ ಭೀಕರ ಯುದ್ಧ ಈಗ ಕೊನೆಗೂ ಬಿಗ್ ಬ್ರೇಕ್ ಸಿಕ್ಕಿದೆ. ಅಂದರೆ ಜಾಗತಿಕ ತೈಲ ಮಾರುಕಟ್ಟೆಯನ್ನು ನಡುಗಿಸಿದ್ದ ಈ ಸಂಘರ್ಷಕ್ಕೆ ದಿಢೀರ್ ಅತ್ಯಂತ ಬಿದ್ದಿದ್ದು ಹೇಗೆ ನೋಡಿ. ಇನ್ನೊಂದೆಡೆ ನಮ್ಮ ಇತಿಹಾಸದ ಪಠ್ಯಪುಸ್ತಕದಲ್ಲಿದ್ದ 44,500 ವರ್ಷಗಳ ಹಳೆಯ ಸಿಂಧು ಸಂಸ್ಕೃತಿಯ ವಿಗ್ರಹವೊಂದನ್ನು NCRTC ಬದಲಾಯಿಸಿದೆಯಾ? ಮತ್ತು ದೇಶದ ಒಳಗಡೆ ಮಮತಾ ಬ್ಯಾನರ್ಜಿಗೆ ಬಿದ್ದಿರುವ ಆ ಬಿಗ್ ಶಾಕ್ ಏನು? ಮತ್ತು ಇತ್ತ ಪ್ರಧಾನಿ ನರೇಂದ್ರ ಮೋದಿ ಅವರ ಐತಿಹಾಸಿಕ ಯುರೋಪ್ ಪ್ರವಾಸದ ಮುಂದೆ ಸುದ್ದಿಯನ್ನು ಇಡಲಿದ್ದೇನೆ. ಕೊನೆ ತನಕ ಮಿಸ್ ಮಾಡಿದ ವಿಡಿಯೋ ನೋಡಿ. ಬನ್ನಿ ವಿಡಿಯೋದಲ್ಲಿ ಮುಂದುವರೋಣ. ವೀಕ್ಷಕರೇ, ಇಂದಿನ ಅತಿ ದೊಡ್ಡ ಅಂತಾರಾಷ್ಟ್ರೀಯ ಬ್ರೇಕಿಂಗ್ ನ್ಯೂಸ್ ಹೇಳುವುದಾದರೆ, ಅಮೆರಿಕ ಇರಾನ್ ನಡುವೆ ಕೊನೆಗೂ ಶಾಂತಿ ಒಪ್ಪಂದ ಏರ್ಪಟ್ಟಿದೆ. 3 ತಿಂಗಳ ಯುದ್ಧದ ನಂತರ ಉಭಯ ದೇಶಗಳ ಶಸ್ತ್ರಾಸ್ತ್ರ ಕೆಳಗಿಳಿಸಲು ಒಪ್ಪಿಕೊಂಡಿದೆ ಎಂದು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅಧಿಕೃತ ಘೋಷಿಸಿದ್ದಾರೆ. ಇದು ಮುಂಬರುವ ಜೂನ್ 19ರಂದು ಸ್ವಿಟ್ಜರ್ಲೆಂಡಿನಲ್ಲಿ ಈ ಐತಿಹಾಸಿಕ ಒಪ್ಪಂದಕ್ಕೆ ಡೊನಾಲ್ಡ್ ಟ್ರಂಪ್ ಮತ್ತು ಇರಾನ್ ಅಧ್ಯಕ್ಷರು ಸಹಿ ಹಾಕಲಿದ್ದಾರೆ ಎಂದು ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಇರಾನ್ ಬಂದ್ ಮಾಡಿದ್ದ ವಿಶ್ವದ ಪ್ರಮುಖ ತೈಲ ಮಾರ್ಗ ಹಾರ್ಮೋಜ್ ಜಲಸಂಧಿ ಸ್ಟ್ರೇಟ್ ಆಫ್ ಹಾರ್ಮೋಜ್ ಸಂಪೂರ್ಣವಾಗಿ ಮುಕ್ತವಾಗಿದೆ. 62,000 ಮೆಟ್ರಿಕ್ ಟನ್ ಹೆಚ್ಚು ಇಂಧನ ಹೊತ್ತಿದ್ದ ಬೃಹತ್ ಭಾರತೀಯ ಹಡಗು ದಿಶಾ ಸುರಕ್ಷಿತವಾಗಿ ಅಲ್ಲಿಂದ ಹೊರಬಂದಿದ್ದು ಗುಜರಾತ್ ತಲುಪಿದೆ. ಈ ಒಪ್ಪಂದದಿಂದಾಗಿ ಜಾಗತಿಕ ಮಟ್ಟದಲ್ಲಿ ತೈಲ ಬೆಲೆ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಲಿದ್ದು ಭಾರತಕ್ಕೂ ದೊಡ್ಡ ಆರ್ಥಿಕ ನಿರಾಳ ಸಿಗಲಿದೆ ಎಂಬ ಮಾಹಿತಿ ಕೂಡ ಖಚಿತವಾಗಿದೆ. ಇನ್ನು ಫ್ರೆಂಡ್ಸ್, ಎರಡನೇ ಪ್ರಮುಖ ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ಸುದ್ದಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಂಬಂಧಿಸಿದ್ದು. ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸ್ಲೋವೇನಿಯಾ ದೇಶಕ್ಕೆ ಐತಿಹಾಸಿಕ ಭೇಟಿ ನೀಡಲಿದ್ದಾರೆ. 1993ರಲ್ಲಿ ಸ್ಲೋವೇನಿಯಾ ಸ್ವತಂತ್ರ ದೇಶವಾದ ನಂತರ ಆ ದೇಶದ ನೆಲಕ್ಕೆ ಕಾಲಿಟ್ಟ ಇತಿಹಾಸದ ಮೊದಲ ಭಾರತೀಯ ಪ್ರಧಾನಿ ಎಂಬ ಹೆಗ್ಗಳಿಕೆ PM ಪಾತ್ರವಾಗಿದ್ದಾರೆ. ಸ್ಲೋವೇನಿಯಾ ರಾಜಧಾನಿ ಬ್ರಾಟಿಸ್ಲಾವಾದಲ್ಲಿ ಆ ದೇಶದ ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ಮಾತುಕತೆ ನಡೆಸಿರುವ ಮೋದಿ ಭಾರತ ಸ್ಲೋವೇನಿಯಾ ಸಂಬಂಧವನ್ನು ಸಮಗ್ರ ಪಾಲುದಾರಿಕೆಗೆ ಮಟ್ಟಕ್ಕೆ ಏರಿಸಿದ್ದಾರೆ. ಅಷ್ಟೇ ಅಲ್ಲ, ಇದಕ್ಕೂ ಮುನ್ನ ಫ್ರಾನ್ಸ್ ನೀಸ್ ನಗರದಲ್ಲಿ ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮೈಕ್ರಾನ್ ಅವರೊಂದಿಗೆ ಮಾತುಕತೆ ನಡೆಸಿರುವ ಮೋದಿ ಭಾರತ ಮತ್ತು ಫ್ರಾನ್ಸ್ ನಡುವೆ ಇನ್ವೆಷನ್ ರೋಡ್ ಮ್ಯಾಪ್ ಅಂದರೆ 2030 ಮತ್ತು ಆರ್ಥಿಕ ಭದ್ರತೆ ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಮತ್ತು ವೀಕ್ಷಕರೇ, ಈಗ ನಮ್ಮ ದೇಶದ ಒಳಗಡೆ ಭಾರಿ ಚರ್ಚೆ ಮತ್ತು ವಿವಾದಕ್ಕೆ ಕಾರಣವಾಗಿರುವ ಒಂದು ವೈರಲ್ ಸುದ್ದಿ ಇಲ್ಲಿದೆ. ಸಿಂಧು ಬಯಲಿನ ನಾಗರಿಕತೆಯ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಪ್ರಮುಖ ಸಂಕೇತವಾಗಿರುವ 4,500 ವರ್ಷಗಳ ಹಳೆಯ ಪ್ರಸಿದ್ಧ ಕಂಚಿನ ವಿಗ್ರಹ ಮೊಹೆಂಜೊದಾರೊದ ಡ್ಯಾನ್ಸಿಂಗ್ ಗರ್ಲ್ಸ್ ಚಿತ್ರವನ್ನು NCRT ತನ್ನ ಹೊಸ ಕ್ಲಾಸ್ 9ರ ಕಲಾ ಶಿಕ್ಷಣ ಪಠ್ಯ ಪುಸ್ತಕದಲ್ಲಿ ಬದಲಾಯಿಸಿದೆ ಎಂಬ ಗಂಭೀರ ಆರೋಪ ಕೇಳಿ ಬರ್ತಿದೆ. ಈ ಹೊಸ ಪುಸ್ತಕದಲ್ಲಿ ವಿಗ್ರಹದ ಚಿತ್ರವನ್ನು ಮೂಲ ಚಿತ್ರಕ್ಕಿಂತ ಗಾಢವಾದ ಬಣ್ಣದಲ್ಲಿ ಅಂದರೆ ಡಾರ್ಕ್ ಶೇಡ್ ತೋರಿಸಲಾಗಿದೆ. ಅಷ್ಟೇ ಅಲ್ಲದೆ ಮೂಲ ವಿಗ್ರಹದಲ್ಲಿ ಇಲ್ಲದ ಬಟ್ಟೆಯನ್ನು ಈ ಹೊಸ ಚಿತ್ರದಲ್ಲಿ ಮುಚ್ಚಿಡಲಾಗಿದೆ ಎಂದು ಇತಿಹಾಸಕಾರರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಮ್ಮ ಇತಿಹಾಸದ ಮತ್ತು ಪುರಾತತ್ವ ಇಲಾಖೆಯ ಸಂಶೋಧನೆಯ ಪಠ್ಯಪುಸ್ತಕದಲ್ಲಿದ್ದ ಈ ರೀತಿ ತೀರ್ಸಲಾಗುತ್ತಿದೆ ಎಂಬ ಬಗ್ಗೆ ಈ ಇಂಟರ್ನೆಟ್ನಲ್ಲಿ ಭಾರಿ ಯುದ್ಧ ಫೈಟ್ ಶುರುವಾಗಿದೆ. ಇನ್ನು ನಮ್ಮ ದೇಶದ ಒಳಗೆ ರಾಜಕೀಯ ಹೈ ಡ್ರಾಮಾ ನೋಡುವುದಾದರೆ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರಿಗೆ ಸಂಸತ್ತಿನಲ್ಲಿಯೇ ಭೀಕರ ಬಿಗ್ ಶಾಕ್ ಸಿಕ್ಕಿದೆ. ಕಳೆದ ಕೆಲವು ದಿನಗಳ ಕೇಳಿ ಬರುತ್ತಿರುವ ಒಂದೆತ್ತಿಗಳೆಂದರೆ ಈಗ ನಿಜವಾಗಿದೆ.
ತೃಣಮೂಲ ಕಾಂಗ್ರೆಸ್ ಟಿಎಂಸಿ ಪಕ್ಷದ ಬರೋಬ್ಬರಿ 20 ರೆಬಲ್ ಸಂಸದರು ನಿನ್ನೆ ತಡರಾತ್ರಿ ದೆಹಲಿಯಲ್ಲಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರನ್ನು ಭೇಟಿ ಆಗಲಿದ್ದಾರೆ ಮತ್ತು ಅವರ ಸ್ಪೀಕರ್ಗೆ ಅಧಿಕೃತ ಪತ್ರವನ್ನು ಸಲ್ಲಿಸಿ ತಾವು ಟಿಎಂಸಿ ಪಕ್ಷವನ್ನು ತೊರೆದು ನ್ಯಾಷನಲ್ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ NCPI ಪಕ್ಷದೊಂದಿಗೆ ನಾವು ಅಧಿಕೃತವಾಗಿ ವಿಲೀನವಾಗುತ್ತಿದ್ದೇವೆಂಬ ಘೋಷಣೆ ಮಮತಾ ಬ್ಯಾನರ್ಜಿ ಅವರು ಮಾಡಿದ್ದಾರೆ. ಅವರ ಅತ್ಯಂತ ಆಪ್ತ ಯುವ ನಾಯಕಿ ಸಾಯೋನಿ ಘೋಷ್ ನೇತೃತ್ವದಲ್ಲಿ ನಡೆದಿರುವ ಈ ಭೀಕರ ಬಂಡಾಯ ದೆಹಲಿ ಮಟ್ಟದಲ್ಲಿ ಇಂಡಿಯಾ ಒಕ್ಕೂಟ ಬಲವನ್ನು ಕುಗ್ಗಿಸಿದೆ. ಇಷ್ಟು ಇವತ್ತಿನ ಅತ್ಯಂತ ಆಳವಾದ ಪ್ರಮುಖ ಸುದ್ದಿಗಳು. ಅಮೆರಿಕ ಇರಾನ್ ಶಾಂತಿ ಒಪ್ಪಂದ ಹಾಗೂ NCRTC ಪಠ್ಯ ಪುಸ್ತಕದಲ್ಲಿ ಈ ವಿವಾದದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಈ ನಮ್ಮ ಚಾನಲ್ ಅನ್ನು ಮರೆಯದೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.